ವೃಷಭ ರಾಶಿಯವರಿಗೆ ಎಲ್ಲವೂ ಯೋಗ ಫಲವೇ, ಎಲ್ಲ ವ್ಯವಹಾರಗಳು ಪ್ರಗತಿಯಂತಾಗುವಂಥ ಫಲಗಳೇ. ಆರೋಗ್ಯದಲ್ಲಿ ಯಾವುದೋ ವ್ಯತ್ಯಾಸ, ಒಳಗಡೆ ರೆಸ್ಪೆಕ್ಟ್ ಚೆನ್ನಾಗಿರುತ್ತೆ, ಮಾಡುವಂಥ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಹಣಕಾಸಿನಲ್ಲಿ ಏರುಪೇರುಗಳನ್ನು ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 5 ರೂಪಾಯಿ ಆದಾಯ ಇದ್ದರೆ 14 ರೂಪಾಯಿ ಅಷ್ಟು ಖರ್ಚಾಗುವಂಥ ಸಾಧ್ಯತೆ. ಮತ್ತು ಓದುವಂಥ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯೆ ಚೆನ್ನಾಗಿ ಸಿಗುತ್ತೆ. ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಹೈನುಗಾರಿಕೆಯನ್ನು ಮಾಡ್ಬೋದು. ಮತ್ತು ರೈತಾಪಿ ವರ್ಗವರದು. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ಈ ವರ್ಷದಲ್ಲಿ 2026ನೇ ಇಸ್ವಿಯ ವರ್ಷ ಭವಿಷ್ಯದಲ್ಲಿ ವೃಷಭ ರಾಶಿ ತೆಗೆದುಕೊಂಡಾಗ, ವೃಷಭ ರಾಶಿಗೆ ಈ ವರ್ಷದಲ್ಲಿ ನಾನು ಸುಮಾರು ವಾಹಿನಿಗಳಲ್ಲಿ ಹೇಳಿದ್ದೇನೆ, ಸುಮಾರು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೇನೆ. 2026ನೇ ಇಸ್ವಿ ಒಂದು ರೀತಿಯಾದಂತಹ ಲಕ್ಕಿ ವರ್ಷ, ಅದೃಷ್ಟದ ವರ್ಷ 2026 ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಶನಿಯ ಯೋಗ ಫಲ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಗುರುವಿನ ಬಲ ತುಂಬ ಚೆನ್ನಾಗಿರುತ್ತೆ. ಗ್ರಹಗತಿಗಳ ಯೋಗ ಫಲ ತುಂಬ ಅನುಕೂಲಕರವಾಗಿರುತ್ತೆ. ಆದರೆ ಸ್ವಕ್ಷೇತ್ರಾಧಿಪತಿಯಾದಂತಹ ಶುಕ್ರಗ್ರಹ ಮಾರಕರಾಗಿರ್ತಾರೆ. ಸ್ವಕ್ಷೇತ್ರಾಧಿಪತಿ ವೃಷಭ ರಾಶಿಯವರಿಗೆ ಶುಕ್ರನೇ ಅಧಿಪತಿ ಆದಂಥವರು ಸ್ವಲ್ಪ ನೀಚ ಸ್ಥಾನಿಗೆ ಬಂದಾಗ ಏನಾಗುತ್ತೆ, ಹಣಕಾಸಿನಲ್ಲಿ ಏರುಪೇರುಗಳನ್ನು ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 5 ರೂಪಾಯಿ ಆದಾಯ ಇದ್ದರೆ 14 ರೂಪಾಯಿ ಅಷ್ಟು ಖರ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವಲ್ಲಿಗೆ ಎಷ್ಟನ್ನು ಹೂಡಿಕೆಯನ್ನು ಮಾಡಿಕೊಳ್ಬೇಕು, ಆದಾಯಕ್ಕಿಂತಲೂ ಸಹ ವ್ಯಯ ಜಾಸ್ತಿ ಆಯಿತು ನಿಮಗೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಏನಕ್ಕಾಗಿ ಅಂತ ಅಂದಾಗ ನೋಡಿ, ಎಲ್ಲವೂ ಅನುಕೂಲಕರವಾಗಿದೆ, ಎಲ್ಲ ವ್ಯವಹಾರಗಳೂ ಪ್ರಗತಿಯಲ್ಲಿದೆ, ಯೋಗದಲ್ಲಿ ಕೂಡಿರುವಂಥದ್ದು. ಸ್ವಲ್ಪ ನೀವು ಹಾಕುವಂಥ ವ್ಯವಹಾರಗಳು, ಚಿಂತನೆ ಮಾಡುವಂಥದ್ದೆಲ್ಲವೂ ದೊಡ್ಡ ಮಟ್ಟದಲ್ಲಿರುತ್ತೆ. ಯಾವುದಾದ್ರೂ ಒಂದು 1,000 ರೂಪಾಯಿ ವ್ಯವಹಾರಗಳಾಗುತ್ತೆ ಅಂತ ಅಂದರೆ ಅದಕ್ಕೆ 10,000 ರೂಪಾಯಿ ಚಿಂತನೆಗಳನ್ನು ಮಾಡ್ತೀರಿ, ಅಷ್ಟು ಹೂಡಿಕೆಯನ್ನು ಪ್ರಯತ್ನವನ್ನು ಮಾಡ್ತೀರಿ. ಆ ಪ್ರಯತ್ನದಲ್ಲಿ ನೀವು ಹೊರಗಡೆ ಸ್ವಲ್ಪ ಸಾಲ ತಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ವೃಷಭ ರಾಶಿಯವರಿಗೆ ಅದೆಲ್ಲವೂ ಸಹ ನಿಭಾಯಿಸುವಂತಹ, ಅದೆಲ್ಲವೂ ಸಹ ಮೇಂಟೈನ್ ಮಾಡುವಂತಹ ಒಂದು ನಿರ್ಧಾರಗಳು ತುಂಬ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ಎಲ್ಲವೂ ಯೋಗ ಫಲವೇ, ಎಲ್ಲ ವ್ಯವಹಾರಗಳು ಪ್ರಗತಿಯಂತಾಗುವಂಥ ಫಲಗಳೇ. ಆರೋಗ್ಯದಲ್ಲಿ ಯಾವುದೋ ವ್ಯತ್ಯಾಸಗಳಾಗೋದಿಲ್ಲ. ಈ ವರ್ಷದಲ್ಲಿ ಆರೋಗ್ಯ ಭಾಗ್ಯ ತುಂಬ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ರಾಜಪೂಜೆ ಚೆನ್ನಾಗಿರುತ್ತೆ, ಒಳಗಡೆ ರೆಸ್ಪೆಕ್ಟ್ ಚೆನ್ನಾಗಿರುತ್ತೆ, ಮಾಡುವಂಥ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಕೋರ್ಟು ಕಚೇರಿಗಳೇ ಜಯದ ವಾತಾವರಣಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಹೊಸ ಕೆಲಸಗಳ ಆಗಮನವಾಗುತ್ತೆ. ನಾನು ಆಗಲೇ ಹೇಳಿದೆ, 5 ರೂಪಾಯಿ ಆದಾಯದು 14 ರೂಪಾಯಿ ಖರ್ಚು ಅಂತ ಅಂದಾಗ ಇವರು ಈ ವರ್ಷದಲ್ಲಿ ಮಾಡುವಂಥದ್ದು 2026 ಏನು ಮಾಡ್ತಾರೆ ಅಂತಂದರೆ ಮನೆ ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ನಿಮ್ಮ ಹತ್ರ ಒಂದು 50,000 ರೂಪಾಯಿ ಇದ್ದರೆ, 50 ಲಕ್ಷ ಇದ್ದರೆ ನೀವೇನು ಮಾಡ್ತಿರ್ತೀರಿ, 1 ಕೋಟಿ ಮೇಲೆ ನೀವು ಅದಕ್ಕೆ ಸಾಲವನ್ನು ಮಾಡ್ತೀರಿ, ಮನೆ ಮೇಲೆ ಲೋನ್ ತೊಗೊತೀರಿ, ಅಥವಾ ಇನ್ನೊಂದೇನೋ ಮಾಡ್ತಿರ್ತೀರಿ, ಪ್ರಯತ್ನವನ್ನು ಮಾಡ್ತಿರ್ತೀರಿ. ಆದರೆ ಈ ಮುನ್ನೆಚ್ಚರಿಕೆಯ ಆಲೋಚನೆಯ ಪ್ರಯತ್ನ ಇದೆಯಲ್ಲ, ನಿಮಗೆ ಉತ್ತಮವಾದಂಥ ಸಫಲತೆಯನ್ನು, ಉತ್ತಮವಾದಂಥ ಭವಿಷ್ಯವನ್ನು ಕಟ್ಟಿಕೊಡುತ್ತೆ. ಆದ್ದರಿಂದ ಅಂಥ ಯೋಗಗಳು ತುಂಬ ಚೆನ್ನಾಗಿದೆ. ಕೋರ್ಟು ಕಚೇರಿಯ ವ್ಯವಹಾರಗಳಿದ್ದರೆ ಜಯದ ವಾತಾವರಣ ನಿಮ್ಮದೇ ಆಗಿರುತ್ತೆ. ಮತ್ತು ಓದುವಂಥ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯೆ ಚೆನ್ನಾಗಿ ಸಿಗುತ್ತೆ. ಹೈನುಗಾರಿಕೆಯಲ್ಲಿ ಉತ್ತಮವಾದಂಥ ಹೈನುಗಾರಿಕೆಯನ್ನು ಮಾಡ್ಬೋದು. ಮತ್ತು ರೈತಾಪಿ ವರ್ಗವರದು ದೊಡ್ಡ ಮಟ್ಟದ ಲಾಭ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಗೆ ಹೇಳಬೇಕು ಅಂತಂದರೆ 2026 ಒಂದು ರೀತಿಯಾದಂತಹ ಅದೃಷ್ಟದ ವರ್ಷ. ಆದ್ದರಿಂದ ಇಂಥ ಯೋಗ ಫಲಗಳನ್ನು ಖಂಡಿತವಾಗಿ ನೀವು ಮಿಸ್ ಮಾಡಿಕೊಳ್ಳದ ರೀತಿಯಲ್ಲಿ ಅದನ್ನು ಉತ್ತಮವಾಗಿ ನೀವು ಬಳಸ್ಕೊಳ್ಳಿ. ಮತ್ತು ರಾಷ್ಟ್ರಾಧಿಪತಿಯಾದಂಥವನು ಶುಕ್ರಗ್ರಹ. ನಿಮಗೆ ದೋಷದಲ್ಲಿರುವಂಥವರು ಈಗ ಶುಕ್ರಗ್ರಹನೇ ಆಗಿರ್ತಾರೆ. ಮಿಕ್ಕಿದ ಉಚ್ಚ ಸ್ಥಾನದಲ್ಲಿರುವಂಥವರು ನಿಮಗೆ ಗುರು, ಶನಿ ಇಂಥ ಗ್ರಹಗಳು ಉಚ್ಚ ಸ್ಥಾನದಲ್ಲಿರ್ತಾರೆ. ಅದಕ್ಕೆ ಯಾವಾಗ ನಿಮಗೆ ಶನಿ ಗುರು ಚೆನ್ನಾಗಿ ಬರ್ತಾರೋ ವ್ಯವಹಾರಗಳು ಹಂಗೇ ನಿಮಗೆ ಪ್ರಗತಿಯಲ್ಲಿ ಕಾಣುತ್ತೆ. ಆರೋಗ್ಯದಲ್ಲಿ ಬಹಳ ಅನುಕೂಲಗಳನ್ನು ನೀವು ನೋಡ್ತೀರಿ. ಆದ್ದರಿಂದ ರಾಷ್ಟ್ರಾಧಿಪತಿ ಶುಕ್ರನಾಗಿರೋದ್ರಿಂದ ಶುಕ್ರನ ಉಪಾಸನೆಯನ್ನಂತೂ ಖಂಡಿತವಾಗಿ ನೀವು ಮರಿಬಾರ್ದು. ಶುಕ್ರನ ಉಪಾಸನೆ ಅಂತಂದಾಗ ನವಗ್ರಹ ಪ್ರಾರ್ಥನೆಗಳು ಮಾಡ್ಕೊಳ್ಳುವಂಥದ್ದು, ಹೆಣ್ಣು ದೇವರಿಗೆ ಪೂಜೆಯನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಮನೆದೇವರು, ಕುಲದೇವರು ಯಾವುದಿದ್ರು ಅಂತಹ ಹೆಣ್ಣು ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡುವಂಥದ್ದು. ಮತ್ತು ನಿಮ್ಮ ಮನೆದೇವರು ಕುಲದೇವ್ರಿಗೆ ಹೋದಾಗ ಎಲ್ಲ ಪೂಜೆಯಲ್ಲಾದಮೇಲೆ ಒಂದು ಸ್ವಲ್ಪ ಸಿಹಿಯನ್ನೇನಾದರೂ ಹಂಚುವಂಥದ್ದು. ಸಿಹಿ ಪೊಂಗಲ್ ತೆಗೆದುಕೊಂಡೋಗಿ ಸ್ವಲ್ಪ ನೈವೇದ್ಯ ಮಾಡಿ ಒಂದು 10 ಜನಕ್ಕೆ ಪೊಂಗಲನ್ನು ನೀವು ಅದನ್ನು ಹಂಚುವಂಥದ್ದನ್ನು ಪ್ರಯತ್ನವನ್ನು ಮಾಡಿ. ಒಂದು 5 ಜನಕ್ಕೋ ಅಥವಾ 9 ಜನಕ್ಕೋ ಅಥವಾ 11 ಜನಕ್ಕೋ ಸ್ತ್ರೀಯರಿಗೆ
ಒಂದು ಜಾಕೆಟ್ ಪೀಸ್ ಕೊಟ್ಬಿಟ್ಟು ಅವ್ರಿಗೊಂದು ಅರ್ಶಿನ ಕುಂಕುಮ ಕೊಡುವಂಥ ಭಾಗಿನವನ್ನು ಕೊಡುವಂಥದ್ದನ್ನು ಪ್ರಯತ್ನವನ್ನು ಮಾಡಿ. ಈ ವೃಷಭ ರಾಶಿಯವರಿಗೆ ಇದೆಲ್ಲವೂ ಅನುಕೂಲಕರವೇ. ನೀವು ಮಾಡುವಂಥ ಎಲ್ಲ ಕೈಂಕರ್ಯಗಳು ಅನುಕೂಲಕರವೇ. ಆಧ್ಯಾತ್ಮಿಕವಾದಂಥ ಚಿಂತನೆಗಳಲ್ಲಿ ತುಂಬ ಅನುಕೂಲಕರವಾದಂತಹ ವಾತಾವರಣಗಳನ್ನು ಇಟ್ಕೊಂಡಿರ್ತೀರಿ ವೃಷಭ ರಾಶಿಯವರು. ಆದರೆ ನಾನು ಆಗಲೇ ಹೇಳ್ದಂಗೆ ವೃಷಭ ರಾಶಿಯವರಿಗೆ ಅಧಿಪತಿಯಾದಂಥವ್ರು ಶುಕ್ರಗ್ರಹ ಅಂತಂದರೆ ಹಣಕಾಸಿನ ಕಾರಕನಾದಂಥವನೇ ಶುಕ್ರಗ್ರಹ. ದೋಷದಲ್ಲಿ ಕಾಡ್ತಿರುವಂಥವರು ಶುಕ್ರಗ್ರಹ. ಅದಕ್ಕೆ ಶುಕ್ರನ ಉಪಾಸನೆಯನ್ನೇ ನಾವು ಮಾಡಬೇಕು. ಶುಕ್ರನ ಉಪಾಸನೆಗೆ ಅವರೇಕಾಳು ತೆಗೆದುಕೊಳ್ಳಬೇಕು. ನವಗ್ರಹದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಸ್ವಲ್ಪ ಅವರೇಕಾಳಲ್ಲಿ ಏನಾದರೂ ಪ್ರಸಾದ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಪ್ರಯತ್ನವನ್ನು ಮಾಡಿ. ಆ ಪ್ರಸಾದವನ್ನು ಅವರೇಕಾಳಿಂದ ಮಾಡಿರುವಂಥ ಪ್ರಸಾದವನ್ನು ಶುಕ್ರಗ್ರಹ ನಿತ್ತು ನೈವೇದ್ಯವನ್ನು ಮಾಡಿ ಅಲ್ಲಿ ದೇವಸ್ಥಾನದಲ್ಲಿರುವಂತಹ ಭಕ್ತಾದಿಗಳಿಗೆ ಸ್ವಲ್ಪ ಹಂಚೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇದನ್ನು ಅಟ್ಲೀಸ್ಟ್ ಕಡಿಮೆ ಅಂತಂದ್ರೆ 6 ವಾರಗಳು ಮಾಡಬೇಕು. ಶುಕ್ರನ ಸಂಖ್ಯೆ 6, ಅದಕ್ಕೆ 6ಅನ್ನು ಜಾಸ್ತಿ ಯೂಸ್ ಮಾಡಿ. 6ನೇ ತಾರೀಕು ನೀವು ವ್ಯವಹಾರವನ್ನು ಮಾಡಿ, ಶುಕ್ರವಾರ ವ್ಯವಹಾರವನ್ನು ಮಾಡಿ. ಇದೆಲ್ಲವೂ ಸಹ ನಿಮಗೆ ಬಹಳ ಅನುಕೂಲಕರವಾದಂತಹ ವಾತಾವರಣವನ್ನೇ ಉಂಟು ಮಾಡುವಂಥದ್ದು ಹೆಚ್ಚಿನದಾಗಿರುತ್ತೆ. ಯಾರಿಗೆ? ವೃಷಭ ರಾಶಿಯವರಿಗೆ. ವೃಷಭ ರಾಶಿಯ ಸಂಖ್ಯೆ ಬಂದು 6 ಇರುತ್ತೆ. ನೀವು ಉಪಯೋಗಿಸುವಂಥ ದಿನಾಂಕಗಳು 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು. ಇದನ್ನು ಜಾಸ್ತಿ ನೀವು ಯೂಸ್ ಮಾಡಿ, ಇನ್ನೂ ಅನುಕೂಲವಾಗುತ್ತೆ. ಜಾಸ್ತಿ ಹೆಚ್ಚಿನದಾಗಿ ಬಿಳಿಯ ಬಣ್ಣವನ್ನು, ಹಸಿರು ಬಣ್ಣವನ್ನು ಜಾಸ್ತಿ ಉಪಯೋಗಿಸಿ. ನೀವು ಉಪಯೋಗಿಸ್ತಲೇ ಬೇಡದಲ್ಲೇ ಇರುವಂತಹ ಇದು ಏನು ಅಂತಂದರೆ 3ನೇ ತಾರೀಕು ನೀನು ವ್ಯವಹಾರಗಳನ್ನು ಮಾಡಬಾರ್ದು. 3ನೇ ತಾರೀಕು ನಿಮಗೆ ಬಹಳ ಕಷ್ಟಕರವಾಗುತ್ತೆ. 13ನೇ ತಾರೀಕು ಮಾಡಬಾರ್ದು. ಅದೇ ರೀತಿಯಾಗಿ 12ನೇ ತಾರೀಕು ಮಾಡಬಾರ್ದು. 13, 12ನೇ ತಾರೀಕು, ಈ ರೀತಿಯಾಗಿ 21ನೇ ತಾರೀಕು ಇವೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂತಹ ಅನುಕೂಲಗಳನ್ನು ಮಾಡದಲೇ ಇರುವಂತಹ ದಿನಾಂಕಗಳಾಗುತ್ತೆ. ಮತ್ತು ಅರಿಶಿಣ ಬಣ್ಣದ ಬಟ್ಟೆಯನ್ನಂತೂ ಧರಿಸೋಕ್ಕೆ ಹೋಗಲೇಬಾರ್ದು ಇವರಿಗೆ. ಅದು ಆಗೋದೇ ಇಲ್ಲ ಇವರಿಗೆ. ಹಸಿರು ಬಣ್ಣ ಮತ್ತು ಕೇಸರಿ ಬಣ್ಣ ಇವೆಲ್ಲವೂ ಸಹ ಇವರಿಗೆ ಆಗದಲೇ ಇರುವಂತಹ ಬಣ್ಣಗಳಾಗಿರುತ್ತೆ. ಅದು ಏನಾದರೂ ಗಾಡಿ ತೊಗೊಳ್ಬೇಕು ಗುರುಗಳೇ ಅಂತಂದರೆ ಬಿಳಿಯ ಬಣ್ಣ ಗಾಡಿಗಳನ್ನು, ಹಸಿರು ಬಣ್ಣದ ಗಾಡಿಗಳನ್ನು ಜಾಸ್ತಿ ಉಪಯೋಗಿಸಿ. ಬೇಕಾದ್ರೆ ನೀಲಿ ಕಲರ್ ತೆಗೆದುಕೊಳ್ಳಿ, ಅನುಕೂಲವಾಗುತ್ತೆ. ಅದನ್ನು ಬಿಟ್ಟು ಬೇರೆ ಬೇರೆ ಅರ್ಶಿನ ಕಲರು, ಕೇಸರಿ ಕಲರ್ ಅಂತೂ ನೀವು ತೊಳಕ್ಕೆ ಹೋಗಬೇಡಿ, ನಿಮಗೆ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾದಂಥ ಸಂಚಿಕೆ ಯುಗಾದಿ ಹಬ್ಬದ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಯೋಗ ಫಲ. ಸ್ವಲ್ಪ ದುಡ್ಡು ಕಾಸಿನ ಖರ್ಚು ವೆಚ್ಚ ಜಾಸ್ತಿ ಅನ್ನೋದು ಬಿಟ್ಟರೆ ಯೋಗ ಫಲ ತುಂಬ ಚೆನ್ನಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.